ಯತ್ನಾಳ್ ಬಣ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದು ಅಲ್ಲಿ ನಿರಂತರವಾಗಿ ನಾಯಕರುಗಳ ಭೇಟಿಯ ಪ್ರಯತ್ನ ಮುಂದುವರೆದಿದೆ. ಬಿಜೆಪಿಯಲ್ಲಿ ಈಗ ಬಣ ಬಡಿದಾಟ ಮುಂದುವರೆದಿರುವಂತಹ ಹಂತ ಅದು ದೆಹಲಿ ಮಟ್ಟಕ್ಕೆ ಹೋಗಿದೆ. ಬೀದರ್ನಲ್ಲಿ ವಿಜಯೇಂದ್ರ ವಕ್ಫ್ ಜನಾಂದೋಲನಕ್ಕೆ ಯತ್ನಾಳ್ ಕಿಡಿಕಾರಿದ್ದಾರೆ. ಪಾಪ ಅವರು ಹೋಗಿ ಜನರ ಕಷ್ಟ ನೋಡ್ಲಿ, ರೈತರು ಜನರ ಕಷ್ಟವನ್ನ ಅರಿಯುವ ಕೆಲಸವನ್ನ ಮಾಡ್ಲಿ. ಯಾಕಂದ್ರೆ ಹಿಂದೆ ಅವರು ಹೇಳಿದ್ರು ಬೇರೆಯವ್ರನ್ನ ಕಳಿಸ್ತಾರೆ, ಅವ್ರ ಕುಂತಲೇ ಎಲ್ಲವನ್ನು ನೋಡ್ತಾರೆ ಅಂತ. ಅದಕ್ಕೀಗ ನಾವೀಗಾಗಲೇ ದಾಖಲೆಯನ್ನ ಕೊಟ್ಟಿದ್ದೀವಿ, ನಾವು ಹೊಂದಾಣಿಕೆ ಮಾಡಿಕೊಳ್ಳದೆ ಕೆಲಸವನ್ನ ಮಾಡ್ತಾ ಇದ್ದೀವಿ, ಎಲ್ಲ ದಾಖಲೆಗಳನ್ನ ಸಂಗ್ರಹಿಸಿ ಈಗಾಗಲೇ ಕೊಡಲಾಗಿದೆ ಅಂತ. ಯಾಕಂದ್ರೆ ಯತ್ನಾಳ್ ಅವರು ಬೀದರ್ನಲ್ಲಿ ಒಂದು ಹೋರಾಟವನ್ನ ನಡೆಸಿದ್ರು. ಆ ನಂತರದಲ್ಲಿ ಅದನ್ನ ತೆಗೆದುಕೊಂಡು ಹೋಗಿ ಜೆಪಿಸಿಯ ನಾಯಕರುಗಳಿಗೆ ಒಪ್ಪಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಅವರ ವರದಿಯನ್ನ ಈಗಾಗಲೇ ಅವರು ತಲುಪಿಸಿದ್ದಾರೆ. ವಿಜಯೇಂದ್ರ ಅವರ ಮತ್ತೊಂದು ಹೋರಾಟ ಮುಂದುವರೆದಿದೆ. ಈ ಪಕ್ಷ ಅಂದ್ರೆ ತಾಯಿ ಅಂಥವ್ರ ತಾಯಿಯನ್ನು ದ್ರೋಹ ಮಾಡೋದಂದ್ರೆ ನಾಯಕನ ಕಳಿಸಿ ಎಲ್ಲರದು 1 to 1 ಚರ್ಚೆ ಮಾಡಿ, ಯಾಕಂದರೆ ಎಲ್ಲರ ಮುಂದೆ ಸಾಮೂಹಿಕವಾಗಿ ಕೆಲವು ಮಂದಿಗೆ ಹೇಳುವಷ್ಟು ಧೈರ್ಯ ಇಲ್ಲ ಪಕ್ಷದಲ್ಲಿ. ಆದರೂ ಅವರೆಲ್ಲ ಕಳ್ಕಳಿ ಏನಂದರೆ ಪಕ್ಷ ಯಾವುದೇ ಒಂದು ಹೊಂದಾಣಿಕೆಯ ರಾಜಕೀಯ ವ್ಯವಸ್ಥೆಯನ್ನು ಹೊರಬರಬೇಕು, ಮಹಾಭ್ರಷ್ಟರಿಂದ ಹೊರಗೆ ಬರಬೇಕು, ಕುಟುಂಬ ವರ್ಗದ ಒಂದು ಕಪಿಮುಷ್ಟಿಯಿಂದ ಹೊರಗೆ ಬರಬೇಕು, ಹಿಂದುತ್ವದ ಗಟ್ಟಿಯಾದಂಥ ಧ್ವನಿ ಕರ್ನಾಟಕದಲ್ಲಿ ಬರಬೇಕು. ಯಾಕಂದರೆ ಇವತ್ತು ಉತ್ತರ ಪ್ರದೇಶ, ಅಸ್ಸಾಮು, ಮಹಾರಾಷ್ಟ್ರ, ಇವತ್ತು ಆಂಧ್ರ ಪ್ರದೇಶ ಎಲ್ಲನೂ ಹಿಂದುತ್ವದ ಪರವಾಗಿ ಜನರು ಒಲವಿದೆ. ಆದರೆ ಹಿಂದುತ್ವದ ಗಟ್ಟಿಯಾದಂಥ ಧ್ವನಿ ಇರದೇ ಇರುವಂಥ ವ್ಯಕ್ತಿಯನ್ನು ಪಕ್ಷದ ಕಾರ್ಯಕರ್ತರಾಗಲಿ ಜನ ಇವತ್ತು ಒಪ್ಪುವಂಥ ಸ್ಥಿತಿ ಇಲ್ಲ. ಅದಕ್ಕೆ ಇದನ್ನೆಲ್ಲ ಸಮಗ್ರವಾಗಿ ಯಡಿಯೂರಪ್ಪನವ್ರ ಕುಟುಂಬದಿಂದ ಯಾವ ರೀತಿ ಪಕ್ಷದ ವ್ಯವಸ್ಥೆಯಲ್ಲಿ ಇವತ್ತು ಏನು ಅವ್ರದ್ದೇ ಆದಂಥ ಒಂದು ಟೀಮ್ ಮಾಡಿಕೊಂಡು ಒಳ್ಳೆಯ ಕಾರ್ಯಕರ್ತನ ತುಳಿ ಕೆಲಸ ಆಗಿದೆ, ಅದೆಲ್ಲರ ಬಗ್ಗೆ ಸಮಗ್ರವಾಗಿ ಬರೆದಿದ್ದೇನೆ. ಎಲ್ಲ ಗಂಭೀರ ಪ್ರಕರಣಗಳೇನದ ಯಡಿಯೂರಪ್ಪನವರು ಮತ್ತು ಅವ್ರ ಕುಟುಂಬ ಬಗ್ಗೆ ಅದನ್ನೂ ಸಹ ಬರೆದಿದ್ದೇನೆ.